ನೀವು ಭಯದಿಂದ ಮುಕ್ತ ಆಗಬೇಕು ಎಂದು ಬಯಸಿದರೆ ನಮ್ಮ ಭಯಕ್ಕೆ ಕಾರಣ ಏನು? ಭಯ ಹೊರಗಡೆ ಇಲ್ಲ, ಭಯ ಮನಸ್ಸಿನ ಒಳಗಡೆ ಇದೆ. ಕೆಲವರು ನೀರನ್ನು ನೋಡಿ ಭಯಪಡುತ್ತಾರೆ, ಕೆಲವರು ಬೆಂಕಿಯನ್ನು ನೋಡಿ ಭಯಪಡುತ್ತಾರೆ, ಕೆಲವರು ವ್ಯಕ್ತಿಗಳನ್ನು ನೋಡಿ ಭಯಪಡುತ್ತಾರೆ. ಒಂದು ವೇಳೆ ಆ ವ್ಯಕ್ತಿಯಲ್ಲಿ ಭಯಪಡಿಸುವ ಶಕ್ತಿ ಇದ್ದಿದ್ದರೆ, ನೀರಿನಲ್ಲಿ ಭಯಪಡಿಸುವ ಶಕ್ತಿ ಇದ್ದಿದ್ದರೆ, ಬೆಂಕಿಯಲ್ಲಿ ಭಯಪಡಿಸುವ ಶಕ್ತಿ ಇದ್ದಿದ್ದರೆ, ಎಲ್ಲ ಜನ ನೀರನ್ನು ನೋಡಿ, ಬೆಂಕಿಯನ್ನು ನೋಡಿ, ವ್ಯಕ್ತಿಗಳನ್ನು ನೋಡಿ ಭಯಪಡಬೇಕಿತ್ತು. ಆದರೆ ನಾವು ಮಾತ್ರ ನೀರನ್ನು ನೋಡಿ ಭಯಪಡುತ್ತಿದ್ದೇವೆ, ಬೆಂಕಿಯನ್ನು ನೋಡಿ ಭಯಪಡುತ್ತಿದ್ದೇವೆ, ವ್ಯಕ್ತಿಗಳನ್ನು ನೋಡಿ ಭಯಪಡುತ್ತಿದ್ದೇವೆ. ಅಂದರೆ ನಾವು ಇಡೀ ದಿನ ಆ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು, ಆ ವಸ್ತುವನ್ನು ನೆನಪು ಮಾಡಿಕೊಂಡು, ನನಗೆ ಈ ವಸ್ತುವನ್ನು ನೋಡಿದರೆ ಭಯ, ಈ ವ್ಯಕ್ತಿಯನ್ನು ನೋಡಿದರೆ ಭಯ ಅನ್ನುವ ಸಂಕಲ್ಪವನ್ನು ರಚನೆ ಮಾಡುತ್ತಿದ್ದೇವೆ. ಭಯ ಹೊರಗಡೆ ಇಲ್ಲ, ಭಯ ಮನಸ್ಸಿನ ಒಳಗಡೆ ಇದೆ. ಆದ್ದರಿಂದ ಈಗ ನಾವು ನಮ್ಮ ಸಂಕಲ್ಪವನ್ನು ಪರಿವರ್ತನೆ ಮಾಡಿಕೊಂಡು, ನಾನು ಶಕ್ತಿಶಾಲಿ ಆತ್ಮನಾಗಿದ್ದೇನೆ, ನಾನು ನಿರ್ಭಯ ಆತ್ಮನಾಗಿದ್ದೇನೆ, ನನ್ನನ್ನು ಭಯಪಡಿಸುವ ಶಕ್ತಿ ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಅದರ ಜೊತೆಗೆ ಸ್ವಯಂ ಪರಮಾತ್ಮ ತಂದೆ ನನ್ನ ಜೊತೆಗಿದ್ದಾರೆ. ಸರ್ವಶಕ್ತಿವಂತ ಆದಂತಹ ಪರಮಾತ್ಮ ತಂದೆ ನನ್ನ ಜೊತೆಗಾರ ಆಗಿದ್ದಾರೆ. ನಾನು ಸರ್ವಶಕ್ತಿವಂತ ಆದಂತಹ ಪರಮಾತ್ಮ ತಂದೆಗೆ ಮಗು ಆಗಿದ್ದೇನೆ. ಅಂದ ಮೇಲೆ ಪರಮಾತ್ಮ ತಂದೆಗೆ ಮಗುವಾದ ನಾನು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿವಂತ ಆತ್ಮನಾದ ನನ್ನನ್ನು ಭಯಪಡಿಸುವ ಶಕ್ತಿ ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಸರ್ವಶಕ್ತಿವಂತ ಪರಮಾತ್ಮ ತಂದೆಯೇ ನನ್ನ ಜೊತೆಗಿರುವಾಗ ಯಾರೂ ನನ್ನನ್ನು ಭಯಪಡಿಸಲು ಸಾಧ್ಯ ಇಲ್ಲ. ಏಕೆಂದರೆ ನಾನು ನಿರ್ಭಯ ಆತ್ಮನಾಗಿದ್ದೇನೆ ಅನ್ನುವ ಸ್ಮೃತಿಯಲ್ಲಿ ಇದ್ದು ಭಯದಿಂದ ಮುಕ್ತ ಆಗೋಣ.